ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್. ಜಮ್ ಚಾನಲ್, ರಿಯಾಲಿಟಿ ಚಾನಲ್ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೊಸ ವರ್ಷದ ಶುಭಾಶಯಗಳು. ವಿಶಿಂಗ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ 2025. ನಮ್ಮ ಅಸೋಸಿಯೇಟ್ಸ್ ಆದ ವಿ.ಕೆ ನ್ಯೂಸ್, ಅಕ್ಷರ ಆಡಿಟೋರಿಯಂ, ಮಲ್ಲೇಶ್ವರಂ 5K ರನ್ ಫೌಂಡೇಶನ್, NT ಕನ್ಸ್ಟ್ರಕ್ಷನ್ಸ್, ಜನಧ್ವನಿ, ಮೈ ಚಾಯ್ಸ್ ಎಂಟರ್ಪ್ರೈಸಸ್, ಶಿಲ್ಪಕಲಾ ಸಾಂಸ್ಕೃತಿಕ, ಸಾಗರ ಚಾರಿಟಬಲ್ ಟ್ರಸ್ಟ್, ಗೋ ಲೈವ್, ಇವರೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೆಲ್ಲ ಸಪೋರ್ಟ್ ಇಲ್ಲದೆ ನಾವು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ. ಹಾಗೂ ನಿಮ್ಮ ಕಡೆಗೂ ಕೂಡ, ನಿಮ್ಮ ಕರೆಗೆ ಕೂಡ ನಾನು ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಬಂದು ಇಂಟರ್ವ್ಯೂ ಮಾಡಿದ್ದೀರಾ, ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್, ಟು ದೇ ಆರ್ ಆಲ್ ಇಂಟರ್ವ್ಯೂ. ನಿಮ್ಮ ಶೆಡ್ಯೂಲ್ ಬ್ಯುಸಿ ಟೈಮಲ್ಲಿ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬಂದು ಎಪಿಸೋಡ್ನ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ I wish all my team, my associates, my friends, my relatives Happy New Year 2025. Love you all. Let's live together. Let's be positive. Let's be happy. Let's all enjoy a life 2025 onwards. Thank you. Love you all. ಜೈ ಹಿಂದ್, ವಂದೇ ಮಾತರಂ. ಎಲ್ಲರಿಗೂ ಶುಭಾಶಯಗಳು. ರಿಯಾಲಿಟಿ ಚಾನಲ್, ಜಮ್ ಚಾನಲ್, ಜನಧ್ವನಿ ಚಾನಲ್ ಹಾಗೂ ವಿ.ಕೆ ನ್ಯೂಸ್ ಚಾನಲ್ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ವಂದೇ ಮಾತರಂ. ಹಾಯ್, ಹಲೋ, ನಮಸ್ಕಾರ ಗೀತಾ ಮೇಡಮ್ ಅವ್ರಿಗೆ. ಗೀತಾ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ನಿಮ್ಮ ಒಂದು ಸಂಸ್ಥೆಯಲ್ಲಿ ಬಹಳಷ್ಟು ಒಂದು ಸಂಗೀತ ಈವೆಂಟ್ಸ್, ಮ್ಯೂಸಿಕಲ್ ಮ್ಯಾಜಿಕ್ ಮೂಮೆಂಟ್ಸ್ ಕೂಡ ನಡೆಸ್ಕೊಡ್ತಾ ಇದ್ದೀರಾ. ಭಾಳಷ್ಟು ಜನಗಳಿಗೆ ಒಂದು ಒಳ್ಳೆಯ ಸ್ಥಾನಕ್ಕೆ ಏರಿಸ್ತಾ ಇದ್ದೀರಾ. ತಮ್ಮ ವಾಹಿನಿಯ ಮುಖಾಂತರ ಮತ್ತಷ್ಟು ಪ್ರತಿಭೆಗಳು ಮುಂದಕ್ಕೆ ಬರಲಿ. ಮತ್ತಷ್ಟು ಪ್ರತಿಭೆಗಳಿಗೆ ನೀವು ಒಂದು ಸ್ಥಾನಮಾನವನ್ನು ಕೊಡುವಂತರಾಗಿ ಭಗವಂತ ನಿಮಗೆ ದೀರ್ಘ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡಲಿ. ತಾವು ಮತ್ತಷ್ಟು ಸೀಸನ್ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು. ನಿಮ್ಮ ಗೀತಾ ಈವೆಂಟ್ಸ್ ಮ್ಯಾನೇಜ್ಮೆಂಟಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀರಾ. ಇನ್ನು ಮತ್ತಷ್ಟು ಅಭಿವೃದ್ಧಿಯಾಗಲಿ, ಮತ್ತಷ್ಟು ಪ್ರತಿಭೆಗಳು ಬೆಳಕಿಗೆ ಬರಲಿ ಎಂದು ತಮ್ಮೆಲ್ಲಿ ವಿಶ್ವಾಸುತ್ತಾ ತಮ್ಮೆಲ್ಲರಿಗೂ ನೂತನ ವರ್ಷದ ಆರ್ಥಿಕ ಶುಭಾಶಯಗಳು ಕೋರುತ್ತಾ 2025ನೇ ವರ್ಷ ಶುಭಾರಂಭವಾಗಲಿ, ಮಂಗಳವನ್ನು ತರಲಿ ಎಂದು ತಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಈಗಾಗಲೇ 2024ನೇ ಇಸವಿಯಲ್ಲಿ ನಾವು ಸುಖ, ದುಃಖ, ನೋವು, ನಲಿವುಗಳನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಅಂದರೆ 2025ನೇ ಇಸವಿಗೆ ನೀವೆಲ್ಲರೂ ಕಾಲಿಡುತ್ತಿರುವ ಈ ಸುಸಂದರ್ಭದಲ್ಲಿ 2025 ಜಮ್ ವಾಹಿನಿಯ ಎಲ್ಲ ಚಂದಾದಾರರಿಗೆ ಹಾಗೂ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಈ ಜಮ್ ವಾಹಿನಿಯನ್ನು ನೀವು ಪ್ರೋತ್ಸಾಹಿಸಿ, ಬೆಳೆಸಿ, ಹಾರೈಸಿ ಅಂತ ನಾನು ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ. ನಿಮಗೆಲ್ಲರಿಗೂ ಅಂದರೆ ಜಮ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ನೀಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ಜಮ್ ವಾಹಿನಿಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ವೀಕ್ಷಕರೇ, ನೀವು ಈ ಜಮ್ ವಾಹಿನಿಯನ್ನು ಬೆಳೆಸಿ, ಹಾರೈಸಿ. ಈ 2025ನೇ ಇಸವಿ ನಿಮಗೆಲ್ಲರಿಗೂ ಹೆಚ್ಚು ಸುಖವನ್ನು ಕೊಟ್ಟು ಕಾಪಾಡಲಿ. ಹಾಗೆ ನಿಮಗೆಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ನಿಮಗೆ ದೇವರು ಕರುಣಿಸಲಿ ಅಂತ ನಾನು ಜಮ್ ವಾಹಿನಿಯ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. ಹ್ಯಾವ್ ಎ ಗುಡ್ ಡೇ. ನಮಸ್ಕಾರ, ನಾನು ಕಲಾವಿದ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ.
ಜೆಮ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಗೂ ಕರ್ನಾಟಕದ ಸಮಸ್ತ ಜನತೆಗೆ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? 2024 ಕಳೆದು ಈಗ 12 ಗಂಟೆ ಕರೆಕ್ಟಾಗಿ 2025 ಆಗಮಿಸ್ತಾ ಇದೆ. ಇದು ಕ್ಯಾಲೆಂಡ್ರಲ್ಲಿ ಲೆಕ್ಕ, ಬಟ್ ನಮಗೆ ಯುಗಾದಿ ಹೊಸ ವರ್ಷ ಆದರೂ ಪರವಾಗಿಲ್ಲ. ಇದರಲ್ಲೇನೋ ಒಂದು ಹೊಸತನ ಅಂದ್ಕೊಳ್ತೀನಿ. ಯಾಕೆಂದರೆ 2025 ಇದೆಯಲ್ಲ, 9 ಟೋಟಲ್ ಆಗಿ 9 ಬರುತ್ತೆ. ಸೊ ಏನೋ ಒಂದು ಹೊಸದಾಗ್ಬೋದು, ಎಲ್ರಿಗೂ ಒಳ್ಳೆತನ ಸಿಗ್ಬೋದು, ಮತ್ತು ಒಳ್ಳೇದಾಗ್ಬೋದು, ಎಲ್ಲ ವೃದ್ಧಿ ಆಗ್ಬೋದು, ಅಭಿವೃದ್ಧಿ ಆಗ್ಬೋದು, ಭಾಳಷ್ಟು ಜನಕ್ಕೆ ಒಳ್ಳೇದಾಗ್ಬೋದು. ಹಳೆ ವರ್ಷ ಹೇಗಿತ್ತೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಅನಾನುಕೂಲ ಆಗಿತ್ತೋ ಗೊತ್ತಿಲ್ಲ. ಆದರೆ ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಆಗಿ ಚೆನ್ನಾಗಿರೋಣ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಸಕ್ಸಸ್ ಆಗೋಣ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು 2025. ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಭಟ್. ಜೆಮ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಹೊಸ ಚೈತನ್ಯ, ಹೊಸ ಆದರ್ಶ, ಇನ್ನು ಹೊಸ ಬಗೆಯ ಯೋಚನೆಯನ್ನು ತರುವಂಥ ವರ್ಷ ಆಗಿರಲಿ. ಹಳೇದನ್ನೆಲ್ಲ ಮರೆತು ಬಿಡಿ, ಹೊಸ ವರ್ಷ ಕಾಲಿಟ್ಟ ಮೇಲೆ ಹೊಸದಾಗಿ ಯೋಚನೆ ಮಾಡಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಮ ಸಕ್ಸಸ್ಫುಲ್ ಇಯರ್ ಆಗಿರಲಿ. ಹಾಗೆ ನಮ್ಮ ಜೆಮ್ ವಾಹಿನಿಯ ಎಲ್ಲ ವೀಕ್ಷಕರ ನೆನಪು, ಖುಷಿ ಎಲ್ಲನೂ ನಮ್ಮ ಎಂಟರ್ಟೈನ್ಮೆಂಟ್ ಚಾನಲ್ ಜೊತೆ ಇರಲಿ. ನಮ್ಮ ಸಹಕಾರ ನಿಮಗಿರಲಿ, ನಿಮ್ಮ ಪ್ರೀತಿ ನಮಗಿರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಜಮ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಾನು ತಿಳಿಸೋದೇನೆಂದರೆ 2024ರಂದು ಎಲ್ಲ ಕಸರತ್ತುಗಳು, ಎಲ್ಲ ವಿಷಯಗಳು ಹೊರಗಡೆ ಹೋಗಿ ಮತ್ತೆ 2025ರ ಒಂದು ಆಗಮನಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಉತ್ತಮವಾದಂಥ ಒಂದು ಈ ಸಂದೇಶ ಹೊಸ ವರ್ಷಕ್ಕೆ ನಾವೆಲ್ಲರೂ ಅತ್ಯುತ್ತಮವಾಗಿ ಪ್ರೀತಿ, ವಿಶ್ವಾಸ ಸಂದೇಶಗಳನ್ನ ನೀಡುತ್ತಾ ಎಲ್ಲರೂ ಸ್ನೇಹಿತರು ನಾವು ಸೇರಿಕೊಂಡು ಉತ್ತಮವಾದಂಥ ಬೆಳವಣಿಗೆಯಿಂದ ನಾವು ಮುಂದುವರಿಯೋಣ ಅಂತ ಹೇಳ್ತೀವಿ. 365 ದಿನಗಳು ಸುಖ, ಸಂತೋಷ, ಪ್ರೀತಿ, ವಿಶ್ವಾಸದಿಂದ ಇರೋಣ. ಮತ್ತು ಎಲ್ಲವೂ ಚೆನ್ನಾಗಿರಲಿ. 2025ನೇ ವರ್ಷ ನಮಗೆ ಸುಖ ಸಂತೋಷಗಳನ್ನೆಲ್ಲ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾವು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಹಾಯ್, ಹಲೋ, ಎಲ್ರಿಗೂ ಸ್ವಾಗತ ಜಮ್ ಚಾನಲ್ಗೆ. ಸೊ ನಾನು ಸತ್ಯ ಮಾತಾಡ್ತಾ ಇದ್ದೀನಿ. ಸೊ ಸತ್ಯ ಇಸ್ ವಿಶಿಂಗ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ 2025. ಬಾಯ್ 2024. ಸೊ ಎಲ್ಲರೂ ಖುಷಿಯಾಗಿರೋಣ, ಸಂತೋಷವಾಗಿರೋಣ. ಸೊ ಲೆಟ್ಸ್ ಹೋಪ್ ದಿಸ್ 2025 brings all the joy and happiness to everyone. Thank you. ನಮಸ್ತೆ. ಜೆಮ್ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಆಮಿನಾಸ್ ಡ್ರೀಮ್ ವರ್ಲ್ಡ್ ಕೊಡಗು ಹೊಸ ವರ್ಷ 2025ರ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಬರುವ ಹೊಸ ವರ್ಷ ನಮಗೆಲ್ಲರಿಗೂ, ನಮ್ಮ ಕುಟುಂಬ ಹಾಗೂ ಪ್ರಕೃತಿಯ ಒಂದು ಸಂತೋಷದ ವಾತಾವರಣದೊಂದಿಗೆ ಕೆಲಸಗಳನ್ನ ಶ್ರದ್ಧಾನಿಷ್ಠೆಯಿಂದ ಮಾಡಿ ಮುಂದೆ ಸಾಗೋಣ ಅನ್ನೋದಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹೋದರಿ ಸುಧಾ ಸಾಗರಿ. ಜಮ್ ಚಾನಲ್ ಹಾಗೂ ರಿಯಾಲಿಟಿ ಚಾನಲ್ ವತಿಯಿಂದ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷವು ಎಲ್ಲರಲ್ಲೂ ಹೊಸ ಹರುಷವನ್ನುಂಟು ಮಾಡಲಿ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಭಗವಂತ ಕರುಣಿಸಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುತ್ತೇನೆ. ಧನ್ಯವಾದಗಳು. Hey all, this is Leela here, wishing you a very happier, healthier, wealthier, prosperous 2025. May this new year brings you brighter days, bigger dreams, and beautiful beginnings. Have a wonderful year ahead. See you. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2024 ಹೋಗಿ 25ನೇ ಇಸ್ವಿ ಬರ್ತಾ ಇದೆ. ಹೋದ ವರ್ಷ ಬಂದಂಥ ನಮಗೆಲ್ಲರೂ ಕಷ್ಟ ನೋವುಗಳೆಲ್ಲ ಮಾಯವಾಗಿ 25ನೇ ಇಸ್ವಿನಲ್ಲಿ ಎಲ್ಲವೂ ಶುಭದಾಯಕವಾಗಿ ನಡೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಜೆಮ್ ಸಂಸ್ಥೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೆಮ್ ಸಂಸ್ಥೆಯ ಮುಖ್ಯ ಸಂಚಾಲಕರಾದ ಗೀತಾ ಮೇಡಮ್ರವರಿಗೂ ಮತ್ತು ಶ್ರೀನಾಥ್ ಸಾರರವರಿಗೂ ಉಳಿದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಸುಖವಾಗಿರೋಣ, ಆರೋಗ್ಯವಾಗಿರೋಣ, ಮತ್ತಷ್ಟು ಪ್ರೋಗ್ರಾಮ್ಗಳಲ್ಲಿ ಸೇರೋಣ, ಹಾಡೋಣ, ನಮ್ಮ ಪ್ರತಿಭೆಗಳನ್ನು ತೋರಿಸೋಣ ಅಂತ
ಈ ಒಂದು ಶುಭ ಸಂದರ್ಭದಲ್ಲಿ ನನಗೆಲ್ಲ